ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರ ಕಾನ್ಸೆಪ್ಟ್ 360 ಡಿಗ್ರಿ ಚಾನಲ್. ನಾನು ಸೋನಿ. ನಿಮಗೆ ತಿಳಿದೇ ಇರ್ಬೋದು, ಕರಿ ಲೀವ್ಸ್ ನಮ್ಮ ಡೇ ಟು ಡೇ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ ಅಂತ. ನಮ್ಮ ಇಂಡಿಯನ್ ಫುಡಲ್ಲಿ ಯಾವಾಗಲೂ ನಾವು ಕರಿ ಲೀವ್ಸನ್ನು ಯೂಸ್ ಮಾಡ್ತೇವೆ. ಈ ಕರಿ ಲೀವ್ಸನ್ನು ನಾವು ಪದಾರ್ಥ ಮಾಡಲಿಕ್ಕೆ ಮಾತ್ರವಲ್ಲ, ಇದನ್ನು ಕಾಸ್ಮೆಟಿಕ್ ಮತ್ತು ಆಯುರ್ವೇದದಲ್ಲಿ ಕೂಡ ಮೆಡಿಸನಿಗೋಸ್ಕರ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿದೆ ಇದರ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ. ಸೊ ನೋಡಿ, ಕರಿ ಲೀವ್ಸ್ದು ಆಕ್ಸೆಸ್ ಎಲ್ಲರಿಗೆ ಇರುವುದಿಲ್ಲ, ಎಲ್ಲರ ಮನೆಯಲ್ಲಿ ಇದರ ಗಿಡ ಇರುವುದಿಲ್ಲ. ಆದರೆ ನಾವು ಏನು ಮಾಡ್ತೇವೆ, ಮಾರ್ಕೆಟಿಂದ ತರ್ತೇವೆ, ಫ್ರಿಜ್ಜಲ್ಲಿ ಇಡ್ತೇವೆ, ಅದು ಬೇಗನೆ ಹಾಳಾಗ್ತದೆ. ಇದು ತುಂಬ ಸಮಯದ ತನಕ ಹಾಳಾಗದಂತೆ ಒಂದು ವಿಧಾನವಿದೆ, ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಈ ವಿಧಾನವನ್ನು ನಾನು ಟ್ರೈ ಮಾಡಿದ್ದೇನೆ ಹಾಗೂ ಇದು 100% ಗ್ಯಾರಂಟೀಡ್ ವಿಧಾನವಾಗಿದೆ. ಆದ ಕಾರಣ ನೀವು ಕೂಡ ಇದನ್ನು ಟ್ರೈ ಮಾಡಿ. ಕರಿ ಲೀವ್ಸನ್ನು ತುಂಬ ಸಮಯದವರೆಗೆ ಹಾಳಾಗದಂತೆ ರೆಫ್ರಿಜರೇಟರಲ್ಲಿ ನಾವು ಇಡಬಹುದು. ಫಸ್ಟ್ ಸ್ಟೆಪ್, ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ಈ ಲೀವ್ಸನ್ನೆಲ್ಲ ತೆಗೆದು ಸಪ್ರೇಟಾಗಿ ನಾವು ಒಂದು ಪಾತ್ರೆಗೆ ಹಾಕುವ. ಇದರಲ್ಲಿ ಹಾಳಾದ ಲೀವ್ಸ್ ಏನಾದರೂ ಇದ್ದರೆ ಅದನ್ನು ನೀವು ಆಗಲೇ ಬಿಸಾಡಿ, ಅದನ್ನು ಅದರೊಟ್ಟಿಗೆ ಮಿಕ್ಸ್ ಮಾಡಬೇಡಿ. ಒಳ್ಳೆ ಲೀವ್ಸನ್ನು ಮಾತ್ರ ಯೂಸ್ ಮಾಡಿ. ಆಲ್ಮೋಸ್ಟ್ ಇದರ ಎಲೆ ಎಲ್ಲ ಬಿದ್ದಿದೆ. ಸೊ ಹಾಳಾದ ಎಲೆಯನ್ನು ಹಾಕಬೇಡಿ, ಅದನ್ನು ಸಪ್ರೇಟ್ ಮಾಡಿ. ಹಾಳಾದ ಎಲೆಯನ್ನು ಹಾಕಿದರೆ ಒಳ್ಳೆಯ ಎಲೆಗಳು ಕೂಡ ಬೇಗ ಹಾಳಾಗುವ ಚಾನ್ಸಸ್ ಇದೆ. ಆದ ಕಾರಣ ಯಾವುದೇ ಹಾಳಾದ ಎಲೆ ಇದ್ದರೆ, ಕೊಳೆತ ಎಲೆ ಇದ್ದರೆ ಅದನ್ನೆಲ್ಲ ನೀವು ಸಪ್ರೇಟಾಗಿ ಇಡಿ ಮತ್ತು ಅದನ್ನು ಡಿಸ್ಕಾರ್ಡ್ ಮಾಡಿ. ಆಲ್ಮೋಸ್ಟ್ ಇದಾಯಿತು. ಇದರಲ್ಲಿ ತುಂಬ ಹಾಳಾದದಿತ್ತು, ಯಾಕಂದರೆ ಇದು ನಾನು ನಿನ್ನೆ ತಂದಿಟ್ಟದ್ದು. ಅದನ್ನು ನಿನ್ನೆನೇ ಕ್ಲೀನ್ ಮಾಡಿ ಇಡ್ತಿದ್ರೆ ಅಷ್ಟೊಂದು ಹಾಳಾದದ್ದು ಎಲ್ಲ ಇರ್ತಿರಲಿಲ್ಲ. ಯಾಕಂದರೆ ತರುವಾಗ ಅದರ ನೀರಿನಾಂಶ ಇದ್ದರೆ ಬೇಗ ಹಾಳಾಗುವ ಚಾನ್ಸಸ್ ಇದೆ. ಸೊ ಸಪ್ರೇಟ್ ಮಾಡಿ ಆಯಿತು. ಇಂತಹ ಹಾಳಾದ ಎಲೆಗಳನ್ನು ಯೂಸ್ ಮಾಡಬೇಡಿ, ಅದರೊಟ್ಟಿಗೆ ಒಳ್ಳೆಯ ಎಲೆ ಒಟ್ಟಿಗೆ ಮಿಕ್ಸ್ ಮಾಡಬೇಡಿ. ಸೆಕೆಂಡ್ ಸ್ಟೆಪ್ ಏನಂದರೆ, ಹೀಗೆ ಎಲೆಗಳನ್ನು ತೆಗೆದ ನಂತರ ಇದನ್ನು ನಾವು ನೀರಿನಲ್ಲಿ ತೊಳೆಯಬೇಕು. ಇಲ್ಲಿ ನೋಡಿ, ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಎಲೆಗಳನ್ನು. ಎಲೆಗಳನ್ನೆಲ್ಲ ವಾಶ್ ಮಾಡಿದ ನಂತರ ಇದನ್ನು ನಾವು ಡ್ರೈ ಮಾಡಬೇಕು. ಇಂಥ ಒಂದು ಟವೆಲನ್ನು ಬಿಡಿಸಿ, ಇಲ್ಲಾದರೆ ನಿಮ್ಮ ಹತ್ರ ಒಂದು ಪೇಪರ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು, ಟಿಶ್ಯೂ ಕೂಡ ಹಾಕ್ಬೋದು. ಅದರಿಂದ ಟವೆಲ್ ಇದ್ದರೆ ತುಂಬ ಒಳ್ಳೆಯದು. ಇದರ ಮೇಲೆ ನೀವು ವಾಶ್ ಮಾಡಿದ ಎಲೆಗಳನ್ನು ಬಿಡಿಸಿ. ನೋಡಿ, ಈ ಥರ. ಈ ಥರ ಚೆನ್ನಾಗಿ ಅದನ್ನು ಬಿಡಿಸಿ ಇಡಿ. 2 ರಿಂದ 3 ಗಂಟೆಗಳಾದ ನಂತರ ಇದರ ನೀರು ಡ್ರೈ ಆಗಿರ್ತದೆ, ಮಾಯಿಶ್ಚರ್ ಎಲ್ಲ ಹೋಗಿರ್ತದೆ. ಅದ ನಂತರ ಇದನ್ನು ಸ್ಟೋರ್ ಮಾಡೋದು. ಸೊ 2-3 ಗಂಟೆಗಳ ನಂತರ ನೋಡುವ. ನೋಡಿ, 2 ಅವರ್ಸಲ್ಲಿ ಎಲ್ಲ ಡ್ರೈ ಆಗಿದೆ. ಒಂದು ವೇಳೆ ವೆಟ್ ಇದ್ದರೆ ಅದನ್ನು ಬೇರೆ ಟವಲಿಂದ ಒರೆಸಿ, ಈ ಥರ ಒರೆಸಲೂಬಹುದು. ಸೊ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಡ್ರೈ ಆದ ನಂತರ ಇಂಥದ್ದೊಂದು ಕಂಟೈನರನ್ನು ತಗೊಳ್ಳಿ, ಏರ್ ಟೈಟ್ ಕಂಟೈನರ್. ಸೊ ಇದರ ಒಳಗೆ ಒಂದು ಟಿಶ್ಯೂ ಪೇಪರನ್ನು ಇಡಿ.
ಕಿಚನ್ ಟವಲ್ ಇಡಿ ಹೀಗೆ. ಅದ ನಂತರ ಇದು ಒಣಗಿದ ಕರಿ ಲೀವ್ಸನ್ನು ಇದರ ಒಳಗೆ ಸ್ಟೋರ್ ಮಾಡಿ. ಹೀಗೆ ಎಲ್ಲವನ್ನು ಕೂಡ ಸ್ಟೋರ್ ಮಾಡಿ. ಸೊ ಹೀಗೆ ಸ್ಟೋರ್ ಮಾಡಿದ ನಂತರ ಇನ್ನೊಂದು ಕಿಚನ್ ಟವಲನ್ನು ತೆಗೆದು, ಇಲ್ಲದ್ರೆ ಟಿಶ್ಯೂ ಪೇಪರನ್ನು ತೆಗೆದು ಇದರ ಮೇಲೆ ಇಡಿ. ತುಂಬ ಜಾಸ್ತಿಯಾಗಿ ಟೈಟಾಗಿ ಪ್ರೆಸ್ ಮಾಡಬೇಡಿ, ಜೆಂಟಲ್ ಆಗಿ. ಅದ ನಂತರ ಕ್ಲೋಸ್ ಮಾಡಿ ಇದನ್ನು ರೆಫ್ರಿಜರೇಟರಲ್ಲಿ ಇಡಿ. ವೀಕ್ಷಕರೇ, ಇದು ಮೋರ್ ದೆನ್ 1 ಮಂತ್ ಇದೇ ರೀತಿ ಫ್ರೆಶ್ ಆಗಿ ಇರ್ತದೆ. ಇದನ್ನು ಟ್ರೈ ಮಾಡಿದ್ದೇನೆ, ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ವೀಕ್ಷಕರೇ, ಈ ವಿಧಾನಕ್ಕೆ ಸ್ವಲ್ಪ ನಿಮಗೆ ಹೆಚ್ಚು ಟೈಮ್ ಕನ್ಸ್ಯೂಮ್ ಆಗ್ಬೋದು, ಮೇ ಬಿ 15 ಮಿನಿಟ್ಸ್ ನಿಮ್ಮದು ವೇಸ್ಟ್ ಆಗ್ಬೋದು. ಆದರೆ ಒಂದು ಮಾತು ಹೇಳ್ತೇನೆ, ಹೀಗೆ ನೀವು ಪ್ರಿಸರ್ವ್ ಮಾಡಿದರೆ ಇದು ತುಂಬಾ ಸಮಯದವರೆಗೆ, ಮೋರ್ ದೆನ್ 1 ಮಂತ್ ಅಂತ ಹೇಳ್ಬೋದು, ಅಷ್ಟರವರೆಗೆ ಈ ಕರಿ ಲೀವ್ಸ್ ಏನು ಹಾಳಾಗುವುದಿಲ್ಲ. ಸ್ವಲ್ಪ ಟೈಮನ್ನು ಕೂಡ ಇಂಥ ವಿಧಾನಕ್ಕೆ ನೀವು ಕೊಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ಇನ್ಫಾರ್ಮೇಷನನ್ನು, ಕರಿ ಲೀವ್ಸನ್ನು ತುಂಬ ಸಮಯದವರೆಗೆ ಹೇಗೆ ರೆಫ್ರಿಜರೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೂ ಕೂಡ ನೀವು ಹೇಳಿ. ಅಂಟಿಲ್ ದೆನ್, ಟಾಟಾ, ಬಾಯ್, ಮಚ್ ಲವ್.